ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸ್ವಾಗತ. ಸೊ ಇವತ್ತಿನ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ, ಯೂಟ್ಯೂಬ್ನಿಂದ ಒಂದು ಶಾರ್ಟ್ಸ್ನ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಏನಪ್ಪ ಅಂದರೆ, ನೀವು 3 ನಿಮಿಷ ತನಕ ಒಂದು ಶಾರ್ಟ್ಸನ್ನು ಅಪ್ಲೋಡ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ, ಅದರ ಡೀಟೇಲ್ಸ್ ಏನು ಮತ್ತು ಅದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಿದೆ. ಸೊ ಭಾಳಷ್ಟು ಜನರಿಗೆ ಭಾಳಷ್ಟು ಕನ್ಫ್ಯೂಷನ್ ಇದೆ. ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ತಿಳಿಸ್ಕೊಡ್ತೀನಿ. ಸೊ ಮೊದಲೇನಪ್ಪ ಅಂತಂದರೆ, ಮೊದಲು ಶಾರ್ಟ್ಸ್ ಬಂದಿದ್ದು ಒಂದು 15 ಸೆಕೆಂಡ್ಗೋಸ್ಕರ ಅವ್ರು ಏನು ಮಾಡಿದ್ರಪ್ಪ ಅಂದರೆ, ನೀವು 15 ಸೆಕೆಂಡ್ ಮೇಲ್ಪಟ್ಟು ನೀವು ಹಾಕಂಗಿರಲಿಲ್ಲ. ಅದು ಅವಾಗ ಏನಪ್ಪ ಅಂತಂದರೆ, ನೀವು ಒಂದು 15 ಸೆಕೆಂಡ್ಗೋಸ್ಕರ ಒಂದು ಶಾರ್ಟ್ಸನ್ನು ರೀಲ್ ಅಥವಾ ಶಾರ್ಟ್ಸನ್ನು ನೀವು ಹಾಕ್ಬೋದಾಗಿತ್ತು. ಆನಂತರ ಏನು ಮಾಡಿದ್ರಪ್ಪ ಅಂದರೆ, ಯೂಟ್ಯೂಬ್ ಅವರು ಒಂದು 60 ಸೆಕೆಂಡ್ಗೋಸ್ಕರ ಒಂದು ಯೂಟ್ಯೂಬ್ನ ಒಂದು ಶಾರ್ಟ್ಸನ್ನು ಅಪ್ಲೋಡ್ ಮಾಡೋಕ್ಕೆ ಪರ್ಮಿಷನ್ ಮಾಡಿಕೊಟ್ರು. ಸೊ ಈಗಿನ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ, 3 ನಿಮಿಷ ತನಕ ಒಂದು ಶಾರ್ಟ್ಸನ್ನು ಅಪ್ಲೋಡ್ ಮಾಡ್ಬೋದು. ಸೊ ಭಾಳಷ್ಟು ಜನರಿಗೆ ಏನು ಕನ್ಫ್ಯೂಷನ್ ಆಗ್ತಾ ಇದೆ ಅಂತಂದರೆ, ಸೊ ಅದು ಶಾರ್ಟ್ಸ್ 3 ನಿಮಿಷ ತನಕ ನಾವು ಮಾಡ್ತೀವಿ, ಆಮೇಲೆ ಏನಾಗುತ್ತಪ್ಪ ಅಂತಂದರೆ ಅದರ ವ್ಯೂಸ್ ಕೌಂಟ್ ಆಗುತ್ತಾ ಅಥವಾ ಒಂದು ವಾಚ್ ಟೈಮ್ ಕೂಡ ನಾವು ಅದರಲ್ಲಿ ಕೌಂಟ್ ಆಗುತ್ತಾ ಅಂತ ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. ಅಂತಂದ್ರಪ್ಪ ಅಂದರೆ, ಅದು ಶಾರ್ಟ್ಸ್ನ ಒಂದು ವ್ಯೂಸ್ ಕೌಂಟ್ ಆಗುತ್ತೆ, ವಾಚ್ ಟೈಮ್ ಕೌಂಟ್ ಆಗಲ್ಲ. ಸೊ ಇನ್ನೊಂದು ಕಂಡೀಷನ್ ಏನಪ್ಪ ಅಂತಂದರೆ, ಮೊದಲು ನಾವೇನು ಮಾಡ್ತಿದ್ವಿ ಅಂದರೆ, ಬೇರೆ ಲೈಬ್ರರಿಯಿಂದ ನಾವೇನಪ್ಪ ಅಂದರೆ ಹೊರಗಡೆ ಮ್ಯೂಸಿಕ್ ಏನು ಮಾಡ್ತಿದ್ವಿ, ಅದರಲ್ಲಿ ಕಂಪೋಸ್ ಮಾಡಿಬಿಟ್ಟು ಅದರಲ್ಲಿ ನಾವು ರೀಲ್ಸನ್ನು ಅಪ್ಲೋಡ್ ಮಾಡಿದಾಗ ನಮ್ಗೆ ಯಾವುದೇ ರೀತಿಯಾದಂಥ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರಲಿಲ್ಲ. ಸೊ ಈಗೇನಾಗಿದೆಪ್ಪ ಅಂದರೆ, 3 ನಿಮಿಷ ತನಕ ನಾವು ಹಾಕಿದಾಗ ಹೊರಗಿನ ಒಂದು ಮ್ಯೂಸಿಕ್ ಹಾಕಿದ್ರೆ ಅದಕ್ಕೆ ಕಾಪಿರೈಟ್ ಕೂಡ ಬೀಳುತ್ತೆ ಅಂತ ಯೂಟ್ಯೂಬ್ ಅವರು ಅವರ ಒಂದು ಗೈಡ್ಲೈನ್ಸ್ ಅಲ್ಲಿ ಹೇಳಿದ್ದಾರೆ. ಸೊ ಮತ್ತೇನಪ್ಪ ಅಂತಂದರೆ, ನಾವು ಯೂಟ್ಯೂಬ್ನ ಒಂದು ಶಾರ್ಟ್ಸ್ ಮಾಡಿದಾಗ ಏನಾಗುತ್ತೆ, ಹಾರಿಜೆಂಟಲ್ ಮಾಡ್ತಿದ್ವಿ, 9:16 ಒಳಗೆ ಮಾಡಿದರೆ ನಾವೇನಾಗುತ್ತಪ್ಪ ಅಂದರೆ ಶಾರ್ಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ನಾವು ವರ್ಟಿಕಲ್ ಆಗಿ ಮಾಡಿದಾಗ 3 ನಿಮಿಷ ಮಾಡಿ 1 ನಿಮಿಷ ಮಾಡಿ ಅದೇನಾಗುತ್ತಪ್ಪ ಅಂದರೆ ಲಾಂಗ್ ಆಗಿಯೇ ಅದು ಕನ್ಸಿಡರ್ ಆಗುತ್ತೆ. ಸೊ ಇದೊಂದು ಯೂಟ್ಯೂಬ್ನ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಕೆಲವು ಜನರಿಗೆ ಏನು ಕನ್ಫ್ಯೂಷನ್ ಇತ್ತಪ್ಪ ಅಂತಂದರೆ, ನಾವು 3 ನಿಮಿಷ ತನಕ ವಿಡಿಯೋ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಅದರ ಒಂದು ವಾಚ್ ಟೈಮ್ ಕೂಡ ನಾವು ಕಂಪ್ಲೀಟ್ ಮಾಡ್ಬೋದು ಅಂತ ಅವರಿಗೆ ಒಂದು ಕನ್ಫ್ಯೂಷನ್ ಇತ್ತು. ಸೊ ಹಾಗಾಗಿ ಈ ವಿಡಿಯೋ ಮಾಡಿದ ಉದ್ದೇಶ. ಈ ವಿಡಿಯೋ ಏನಾದರೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.